ಎಚ್ಚರ ಕರ್ನಾಟಕಕ್ಕೆ ಮತ್ತೆ ಬಂತು ಕೊರೋನಾ ವೈರಸ್. ಅಲ್ಲಿ ಮತ್ತೆ ಈ ಮಹಾಮಾರಿ ಕೋವಿಡ್ ಅಪ್ಪಳಿಸ್ತಾ ಇದೆಯಾ? ಹೆಮಾರಿ ನಾವು ನೀವು ಅನ್ಕೊಂಡಂತೆ ಇಲ್ವೇ ಇಲ್ಲ. ಒಂದು ನಿಮಿಷ, ಫಸ್ಟು ಆರಾಮಾಗಿ ಉಸಿರಾಡಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಈ ಕೊರೋನಾ ವೈರಸ್ ತುಂಬಾ ಸೌಂಡ್ ಮಾಡ್ತಾ ಇದೆ. ಹಾಗಾದ್ರೆ ಮತ್ತೆ 2020 ಆಗಿರೋ ತರ ಆಗುತ್ತಾ, ಲಾಕ್ಡೌನ್ ಆಗ್ಬಿಡುತ್ತಾ, ಈ ತರ ಎಲ್ಲ ಭಯ ಪಡೋದು ಬೇಡ. ಖಂಡಿತ ಆಗಲ್ಲ. ಪ್ರತಿ ವರ್ಷನೂ ಹೇಗೆ ಈ ಮಳೆಗಾಲದಲ್ಲಿ ಕೆಮ್ಮು, ಜ್ವರ, ಗಂಟು ನೋವು, ವೈರಲ್ ಇನ್ಫೆಕ್ಷನ್ ಹೆಚ್ಚಾಗುತ್ತೋ ಅದೇ ತರ ಈ ಕೊರೋನಾ ಇನ್ಫೆಕ್ಷನ್ ಕೂಡ ಮಧ್ಯೆ ಮಧ್ಯೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಹಾಗಂತ ಪ್ರತಿ ಸಲನೂ ಹೆದರ್ಕೊಳ್ಳೋದು ಬೇಡ. ಇಫ್ ಇನ್ ಕೇಸ್ ಈ ಕೊರೋನಾ ಇನ್ಫೆಕ್ಷನ್ ಆದ್ರೂ ಕೂಡ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಅಲ್ಲಿ ಮೈಲ್ಡ್ ಇನ್ಫೆಕ್ಷನ್ ಇರುತ್ತೆ. ಅಂದ್ರೆ ಜ್ವರ, ಕೆಮ್ಮು, ಗಂಟು ನೋವು ಬಂದು ಒಂದು 4 to 5 days ಅಲ್ಲಿ ರಿಕವರ್ ಆಗ್ತಾರೆ. ಆದ್ರೆ ಕೆಲವರಲ್ಲಿ ಅಂದ್ರೆ ತುಂಬಾ ವಯಸ್ಸಾಗಿರೋರು ಅಥವಾ BP ಶುಗರ್ ಕಂಟ್ರೋಲ್ ಇಲ್ಲದೆ ಇರೋರು ಅಥವಾ ಇಮ್ಯುನಿಟಿ ಪವರ್ ಕಮ್ಮಿ ಇರೋರು ಈ ತರ ಪೇಷಂಟ್ಸ್ ಅಲ್ಲಿ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ರೀಸೆಂಟ್ ಆಗಿ ಇನ್ಕ್ರೀಸ್ ಆಗಿರೋ ಕೇಸಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ more than 360 ಆಕ್ಟಿವ್ ಕೇಸಸ್ ಇದೆ. ಮತ್ತೆ ಕರ್ನಾಟಕದಲ್ಲಿ more than 60 ಆಕ್ಟಿವ್ ಕೇಸಸ್ ಇದೆ. ಅಂಡ್ ಆಂಧ್ರ ಪ್ರದೇಶದಲ್ಲಿ 4 ಕೋವಿಡ್ ರಿಲೇಟೆಡ್ ಡೆತ್ಸ್ ಡಾಕ್ಯುಮೆಂಟ್ ಆಗಿದೆ. ಈ 4 ಕೋವಿಡ್ ಡೆತ್ ಏನಾಗಿದೆಯಲ್ಲ, ಈ ಎಲ್ಲಾ ಪೇಷಂಟ್ಸ್ ಅಲ್ಲೂ ಕೂಡ ಅವ್ರಿಗೆ ಕೊರೋನಾ ಇನ್ಫೆಕ್ಷನ್ ಅಲ್ಲದೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತು ಅನ್ನೋದನ್ನ ನಾವು ಮರಿಬಾರ್ದು. ಸೊ ನಾವು ಈ ಕೊರೋನಾ ವೈರಸ್ ಬಗ್ಗೆ ಹೆದರಿಕೆ ಇಟ್ಕೊಳ್ಳೋದು ಬೇಡ, ಬಟ್ ಇಗ್ನೋರ್ ಕೂಡ ಮಾಡೋದು ಬೇಡ. ನಾವೇನೇನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ನಮಗೆ ಹುಷಾರಿಲ್ಲ ಅಂದಾಗ ಆದಷ್ಟು ಮನೇಲಿ ರೆಸ್ಟ್ ಮಾಡಬೇಕಾಗುತ್ತೆ. ಎರಡನೇದು, ಕೆಮ್ಮು ಕಫ ಇತ್ತು ಅಂದ್ರೆ ಮಾಸ್ಕ್ ಹಾಕೊಳ್ಳೇಬೇಕಾಗುತ್ತೆ. ಮೂರನೇದು, ಹೈ ರಿಸ್ಕ್ ಇಂಡಿವಿಜುವಲ್ಸ್ ಅಂದ್ರೆ ಯಾರ್ಯಾರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇದೆಯಲ್ಲ ಅವರಲ್ಲಿ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅರ್ಲಿಯಾಗಿ ಡಾಕ್ಟರ್ ಕನ್ಸಲ್ಟೇಷನ್ ತಗೊಳ್ಳೋದು ಒಳ್ಳೇದು. ನಮ್ಮ ಗೌರ್ಮೆಂಟ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಕೊರೋನಾ ವೈರಸ್ನ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲಾ ತರ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಸೊ ಲೆಟ್ಸ್ ನಾಟ್ ವರಿ, ಲೆಟ್ಸ್ ರಿಮೆಂಬರ್ ಒನ್ ಥಿಂಗ್, ಕೊರೋನಾ ಇಸ್ ನಾಟ್ ಅ ರೀಸನ್ ಟು ಪ್ಯಾನಿಕ್, ಬಟ್ ಇಟ್ ಇಸ್ ಸ್ಟಿಲ್ ಅ ರೀಸನ್ ಟು ಬಿ ರೆಸ್ಪಾನ್ಸಿಬಲ್.